ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ರಿಸಲ್ಟ್ ಕುರಿತು KA ಕಡೆಯಿಂದ ನೀವು ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ KCET 2026 ರಿಸಲ್ಟು ಯಾವಾಗ ಬರುತ್ತೆ ಏನು ಅಂತ ಹೇಳಿ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೇ 30 ಬರುತ್ತೆ, ಇಲ್ಲ ಅಂತಂದರೆ ಮೇ 31ಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಮಗೆ ತೋರಿಸ್ತಿದೆ ಅಲ್ವಾ. ಹಾಗಿದ್ರೆ ಏನಾದರೂ ನಮಗೆ ಮೇ ಮಂತಲ್ಲಿ ಈಗ 30 ಅಥವಾ 31ನೇ ತಾರೀಕು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಕುರಿತು ಏನೆಲ್ಲ ಅಪ್ಡೇಟ್ ಇದೆ, ಜೊತೆಗೆ KA ಕಡೆಯಿಂದ ಏನು ಗುಡ್ ನ್ಯೂಸ್ ಯಾವಾಗ ರಿಸಲ್ಟನ್ನು ಕೊಡ್ತೀವಿ ಏನು ಅಂತ ಹೇಳಿಬಿಟ್ಟು KA ಅವರು ಏನು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಪ್ರತಿ ದಿನಾನೂ ಸಹ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿರುವಂಥದ್ದು KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಸೊ ನೋಡಿ, ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಮೇ ಮಂತಲ್ಲೇ ಬರಬೇಕಿತ್ತು. ಸೊ ಪ್ರತಿ ವರ್ಷ ಏನಾಗ್ತಿತ್ತು ಅಂತ ಅಂದರೆ ಎಕ್ಸಾಮ್ ಆಗಿದ್ದ ಆದಮೇಲೆ ಕರೆಕ್ಷನ್ ಎಲ್ಲನೂ ತುಂಬ ಈಸಿ ಇರ್ತಿತ್ತು. ಹಾಗಾಗಿ ಏನು ಮಾಡ್ತಿದ್ರು, ರಿಸಲ್ಟನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಕೌನ್ಸ್ಲಿಂಗ್ ಅನ್ನುವಂಥದ್ದು ಡಿಲೇ ಆಗ್ತಿತ್ತು. ಯಾಕಂತ ಅಂದರೆ ಅವರು KCET ಆ್ಯಂಡ್ ಹಾಗೆ ಕಂಬೈನ್ಡ್ ಕೌನ್ಸ್ಲಿಂಗ್ ಮಾಡ್ತಿದ್ದೀರಿ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುವಂಥದ್ದು ಲೇಟ್ ಆಗ್ತಿತ್ತು, ಬಟ್ ರಿಸಲ್ಟನ್ನು ಆದಷ್ಟು ಬೇಗ ಕೊಡ್ತಿದ್ರು. ಬಟ್ ಈ ವರ್ಷ ಏನಾಗಿದೆ ಅಂತ ಅಂದರೆ ಇಲ್ಲಿ ರಿಸಲ್ಟ್ ಬಂದುಬಿಟ್ಟು ತುಂಬ ಡಿಲೇ ಆಗಿರುವಂಥದ್ದು. ಸೊ ಈಗ ನಾವು ಫಸ್ಟ್ಲಿ ನೋಡೋದಾದರೆ ನಿಮಗೆ ಬಂದುಬಿಟ್ಟು ಈಗ ಗೂಗಲಲ್ಲಿ ಏನು ತೋರಿಸಿದೆ, ಮೇ 30ಕ್ಕೆ ರಿಸಲ್ಟ್ ಬರುತ್ತೆ, ಮೇ 31ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಇಲ್ಲಿ ರಿಸಲ್ಟ್ ಆದರೆ 100% ಆಗಿ ಮೇ ತಿಂಗಳಲ್ಲಿ ಬರೋದಿಲ್ಲ. ಇದ್ರ ಬಗ್ಗೆ KA ಅವರೇ 100% ಕನ್ಫರ್ಮೇಷನನ್ನು ಆದರೆ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ನಿಮಗೂ ಸಹ ಗೊತ್ತು, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕುರಿತು ಈಗ ಹಿರಿಯೂರು ಒಂದು ಎಕ್ಸಾಮ್ ಸೆಂಟರ್ ಏನಿತ್ತು ಅಲ್ಲಿ ಬಂದುಬಿಟ್ಟು ಮತ್ತೆ ಎಕ್ಸಾಮನ್ನು ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಬರೋದಿಲ್ಲ ಅಂತ ಹೇಳಿಬಿಟ್ಟು KA ಅವರು ಕ್ಲಿಯರಾಗಿ ಮಾಡಿದ್ದಾರೆ. ಸೊ ಟ್ವೀಟ್ ಮಾಡಿರುವಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಏನು ಟ್ವೀಟ್ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನೀವು ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಹಿರಿಯೂರು ಸೆಂಟ್ರಲ್ಲಿ ಒಂದು ಎಕ್ಸಾಮ್ ಇರೋದ್ರಿಂದ ಅದರ ಒಂದು ಫಲಿತಾಂಶ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಾವು ರಿಸಲ್ಟನ್ನು ಡಿಕ್ಲೇರ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರಾಗಿ ಆದರೆ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಈಗ ನೋಡಿ, ನಿಮಗೆ ಜೂನ್ 1ನೇ ತಾರೀಕು ಅಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಜೂನ್ 2 ಇಲ್ಲ ಅಂತಂದರೆ ಜೂನ್ 3ಕ್ಕೆ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು KA ಅವ್ರಿಗೆ ಅವರ ಒಂದು ರಿಸಲ್ಟ್ ಏನಿದೆ ಅದೆಲ್ಲನೂ ಅಪ್ಡೇಟ್ ಮಾಡೋದು ವೆಬ್ಸೈಟ್ಸ್ಗೆಲ್ಲನೂ ಬಂದುಬಿಟ್ಟು ಟೈಮ್ ತಗೊಳ್ಳೋದ್ರಿಂದ ನಿಮಗೆ ಬಂದುಬಿಟ್ಟು ಕಂಪಲ್ಸರಿ 100% ಆಗಿ ಜೂನ್ ಫಸ್ಟ್ ವೀಕು ಎಂಡ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಆದರೆ ಬರುತ್ತೆ. ಇನ್ನೂ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ನಮಗಿನ್ನೂ ತುಂಬ ಡಿಲೇ ಆಗುತ್ತೆ, ಫಸ್ಟ್ ವೀಕಲ್ಲಿ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಇಲ್ಲ, ಜೂನ್ ಫಸ್ಟ್ ವೀಕಲ್ಲಿ 100% ಆಗಿ ನಿಮ್ಮ ಒಂದು ರಿಸಲ್ಟ್ ಆದರೆ ಬರುತ್ತೆ. ಈಗಾಗಲೇ ಮೇ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ರಿಸಲ್ಟ್ ಆದರೆ ಬರಬೇಕಿತ್ತು. ಈಗ ಹಿರಿಯೂರಲ್ಲಿ ಈ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಎಕ್ಸಾಮ್ ಆಗ್ತಿದೆ ಆ ಒಂದು ರೀಸನ್ ಅಷ್ಟೇ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ರಿಸಲ್ಟ್ ಕುರಿತು ಕೊನೆಗೆ KA ಅವರೇ ಕನ್ಫರ್ಮನ್ನು ಮಾಡಿ ಕೊಡ್ತೀವಿ ಏನು ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿ ರೀಸನನ್ನು ಮೆನ್ಷನ್ ಮಾಡಿರುವಂಥದ್ದು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ಒಂದು ಆದರೆ ಸಿಗುತ್ತೆ. ಅದಾಗಿದ್ದ ಆದಮೇಲೆ ಜೂನ್ ಮಂತಲ್ಲಿ ಫಸ್ಟ್ ವೀಕಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ನೀವು ಸ್ಟೂಡೆಂಟ್ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಇದು ಇವತ್ತಿನ ಮಾಹಿತಿ ಇತ್ತು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕೌನ್ಸ್ಲಿಂಗ್ ರಿಲೇಟೆಡು ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ ಫಾರ್ ಮೋರ್ ಅಪ್ಡೇಟ್ಸ್.